ನಮಸ್ತೆ, ನಾನು ಜ್ಯೋತಿ. ಇವತ್ತು ಶುಕ್ರವಾರದ ಲೋಗನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ 4 ಗಂಟೆಯಿಂದ ನನ್ನ ದಿನ ಶುರುವಾಗಿರೋದು. ಬೆಳಿಗ್ಗೆ 4 ಗಂಟೆಗೆ ಎದ್ದು ದಿನದ್ದು ಪೂಜೆ ಕೆಲಸನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಅಡುಗೆ ಮನೆ ಕಡೆ ಹೋದೆ. ಇವತ್ತು ಶುಕ್ರವಾರ ಅಲ್ವಾ, ಹಾಗಾಗಿ ನಮ್ಮ ತಾಯಿ ಎಲ್ಲಮ್ಮನ ವಾರ ಇದು. ಇವತ್ತು ನನಗೆ ಗುರುವಾರದ ರೀತಿಯೇ ನನಗೆ ಇದು ಕೂಡ ತುಂಬ ವಿಶೇಷ. ಶುಕ್ರವಾರ, ಮಂಗಳವಾರ, ಗುರುವಾರ ತುಂಬ ವಿಶೇಷವಾಗಿ ನಾನು ಪೂಜೆ ಮಾಡ್ಕೋತೀನಿ. ಇದು ಧೂಪ ಹಾಕೋಕ್ಕೆ ಗರಟೆಯನ್ನು ಚಿಪ್ಪು ಅಂತಾರಲ್ವ, ಅದನ್ನು ಸುಟ್ಬಿಟ್ಟು ಈ ರೀತಿ ಗ್ಯಾಸಲ್ಲೇ ಸುಟ್ಬಿಟ್ಟು ನೆಕ್ಸ್ಟ್ ಧೂಪ ಹಾಕಿ ನಾನು ಪೂಜೆ ಮಾಡ್ಕೋತೀನಿ. ಇವತ್ತು ತಿಂಡಿ ಬಂದು ದೋಸೆ ಮಾಡಿದ್ದೆ. ನಿನ್ನೆ ನಾನು ಸಾಂಬಾರು ಮಾಡಿದ್ದೆ ಅಲ್ವಾ, ಬೆಳಿಗ್ಗೆ ಅದೇ ಆಯಿತು. ಅಂದರೆ ಕಾಳು ಸಾಂಬಾರು ಮಾಡಿದ್ದೆ, ಮೊಳಕೆ ತರಿಸಿ. ಅದು ಚೆನ್ನಾಗಿ ಕುದಿಸಿ ಇಟ್ಟಿದ್ದೆ, ದಪ್ಪ ಆಗಿತ್ತು. ಅದು ನಮ್ಮ ಪೃಥ್ವಿಗೆ ಅಥವಾ ನಮಗೆಲ್ಲರಿಗೂ ಇಷ್ಟ. ಅದು ಆ ಥರ ಕಾಳು ಸಾಂಬಾರು ದಪ್ಪ ಆದಮೇಲೆ ದೋಸೆಗೆ ಹಾಕೊಂಡು ತಿನ್ನೋಕ್ಕೆ. ಸೊ ಅದಕ್ಕೆ ಬೆಳಿಗ್ಗೆ ಟೈಮ್ ಅದನ್ನು ಹಾಗೆ ಬಿಸಿ ಮಾಡಿ ಇಟ್ಟಿದ್ದೆ ಅಲ್ವಾ, ದೋಸೆಗೆ. ಮತ್ತು ಚಟ್ನಿ ಎಕ್ಸ್ಟ್ರಾ ಬೀಸೋಕೆ ಹೋಗಿಲ್ಲ, ಸುಮ್ಮನೆ ವೇಸ್ಟ್ ಮಾಡ್ತಾರೆ, ಅದನ್ನು ತಿನ್ನೋದಿಲ್ಲ ಈ ಸಾಂಬಾರು, ಈ ರೀತಿ ಸಾಂಬಾರು ಇದ್ದಾಗ. ಇವತ್ತಂತೂ ಯಾಕೋ ಗೊತ್ತಿಲ್ಲ, ಮುದ್ದು ಬೆಳಿಗ್ಗೆ ತುಂಬ ಅಂದರೆ ತುಂಬ ಹಠ ಮಾಡೋಕ್ಕೆ ಶುರು ಮಾಡಿದ್ದ. ಸೈಲೆಂಟ್ ಆಗಿರಲೇ ಇಲ್ಲ. ಬೆಳಿಗ್ಗೆ ವೇಣುಗೆ ಕೆಲಸಕ್ಕೆ ಹೋಗೋಕ್ಕೆ ಕೊಡ್ತಾ ಇರಲಿಲ್ಲ, ತುಂಬ ರಗಳೆ ಮಾಡ್ತಾ ಇದ್ದ. ವೇಣು ಬೆಳಿಗ್ಗೆನೇ ಎದ್ದು ಸ್ನಾನ ಎಲ್ಲ ಮಾಡಿ ಪೂಜೆ ಮುಗಿಸ್ಕೊಂಡು ನಾನು ಡ್ಯೂಟಿಗೆ ಹೋಗಬೇಕು ಅಂತ ರೆಡಿ ಆಗ್ತಾ ಇದ್ದಾನೆ. ಇವನು ಏನು ಮಾಡಿದ್ರು ಅಪ್ಪನಿಗೆ ಬಿಡ್ತಾನೆ ಇರಲಿಲ್ಲ. ಮತ್ತು ನಮ್ಮ ಕಡೆ ನೋಡಿ ಈ ರೀತಿ ಆಗಿದೆ ಈಗ. ತುಂಬ ವೆದರು ತುಂಬ ಅಂದರೆ ತುಂಬ ಕೋಲ್ಡ್ ಇದೆ. ಕಾಣಿಸ್ತಾ ಇದೆಯಲ್ವ ಶಕುನಾದ್ರಿ ಬೆಟ್ಟ ಅಂತೂ ಏನೂ ಕಾಣಿಸ್ತಾನೆ ಇಲ್ಲ, ಫುಲ್ ಮಂಜಿನಿಂದ ಮುಚ್ಕೊಂಡ್ಬಿಟ್ಟಿದೆ. ಎಲ್ಲ ಹನಿ ಹನಿ ಬೀಳ್ತಾ ಇತ್ತು. ಇದು ನಮ್ಮ ಹಸುವಿಗೆ ಇದು ಮೂಗ್ದಾರ ಹಾಕ್ತಾಯಿದ್ರು. ಮುದ್ದು ಹಠ ಮಾಡ್ತಾ ಇದ್ದ ಅಂತ ಹೇಳಿ ನನ್ನ ಹತ್ರ ಎತ್ಕೊ ಅಂದರು. ಹಾಗೆ ಕರ್ಕೊಂಡು ಹೋಗಿದ್ದೆ ಅಲ್ಲಿಗೆ. ದೋಸೆ ಎರಿಯೋದನ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟು ಹಾಗೆ ಹೋದೆ. ನೆಕ್ಸ್ಟು ವೇಣು ಅವನನ್ನು ರಾಮನ ನನ್ನ ಕೈ ಕೊಟ್ಬಿಟ್ಟು ಅವನ ಡ್ಯೂಟಿಗೆ ಹೋದ. ನಾನು ಹೇಗೇಗೋ ಸಮಾಧಾನ ಮಾಡಿ ಕರ್ಕೊಂಡು ಬಂದೆ. ಪೃಥ್ವಿ ಬೆಳಿಗ್ಗೆ ಎದ್ದ ತಕ್ಷಣ ಅವನಿಗೆ ಓದ್ಕೊತಾನೆ, 5 ಗಂಟೆಗೆ ಹೇಳ್ತಾನೆ, ಓದ್ತಾನೆ. ನೆಕ್ಸ್ಟ್ ಇವಾಗ 6 ಗಂಟೆ ಅಷ್ಟೊತ್ತಿಗೆ ಅವನು ಕೊಟ್ಟಿಗೆ ಕೆಲಸ ಇರುತ್ತೆ, ಹಾಲು ಕರಿಯೋದು, ಅದು ಕ್ಲೀನ್ ಮಾಡೋದು, ಅವನ್ನೆಲ್ಲ ದನ ಕಟ್ಟೋದು, ಸ್ನಾನ ಮಾಡಿ ಮತ್ತು ಪೂಜೆ ಆಗಿರುತ್ತೆ, ನಮಸ್ಕಾರ ಮಾಡ್ಕೊಂಡು ಹಂಗೆ ಹೋಗ್ತಾನೆ. ಇದು ಮನೆ ಬಾಗಿಲಲ್ಲಿ ಕಪ್ಪು ಇರುವೆ ಬಂದು ಸುಮಾರು 4-5 ದಿನ ಆಯಿತು. ನಮ್ಮನೆ ಹತ್ರ ಇರುವೆಗಳೇನೋ ಸಾಮಾನ್ಯನೇ, ಬಟ್ ಈ ಇರುವೆ ತುಂಬಾ ವಿಶೇಷ. ಇದು ಎಷ್ಟು ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಆದರೂ ಕೂಡ ಒಂದು ಚಿಕ್ಕ ಮಾಹಿತಿಯಾಗಿ ಹೇಳ್ತಾ ಇದ್ದೀನಿ. ಕಪ್ಪು ಇರುವೆಗೆ ನಾವು ಸಕ್ಕರೆ ಹಾಕೋದು ತುಂಬ ತುಂಬ ಒಳ್ಳೆಯದು. ಇದು ನಮ್ಮ ಕರ್ಮವನ್ನು ಕಳೆಯುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಈ ಕಪ್ಪಿರುವೆ ಅಂತ ಅಂದರೆ ಎಲ್ಲ ಕಪ್ಪಿರುವೆ ಅಲ್ಲ, ಕಟ್ಟೆ ಇರೋ ಅಂತೀರಿ, ಅದೆಲ್ಲ ಇರುವೆ ಅಲ್ಲ. ಈ ಇರುವೆ ಹೇಗಿರುತ್ತೆ ಅಂದರೆ ತುಂಬ ಆ್ಯಕ್ಟಿವ್ ಆಗಿರುತ್ತೆ, ಮತ್ತು ಇದು ಕಚ್ಚೋದಿಲ್ಲ. ಮೈ ಮೇಲೆ ಹತ್ತಿದ್ರೆ ಕಚ್ಕುಳಿ ಮಾಡುತ್ತೆ. ಇದರಲ್ಲಿ ಇನ್ನೊಂದಿದೆ, ಕೆಂಪು ಥರ ಬರುತ್ತೆ, ಜಾಲ ಅಂತ ನಮ್ಮ ಕಡೆ ಹೇಳ್ತೀವಿ, ಅದಲ್ಲ. ಮತ್ತು ಇದು ಕಪ್ಪು ಇರುವೆ. ನಾನು ಎಕ್ಸಾಂಪಲ್ ಕೊಡಬೇಕಂದ್ರೆ ಈ ದಾಸವಾಳ ಹೂವಿನ ಇದೇನಿರುತ್ತಲ್ವ, ಏನಂತಾರೆ ಅದಕ್ಕೆ, ಮಕರಂದ, ಅದನ್ನು ಕುಡಿಯೋ ಇದರಲ್ಲಿ ಜಾಸ್ತಿಯಾಗಿ ನಾನು ನೋಡಿರೋದು. ಬಟ್ ಇದು ಮನೆಗೆ ಬರೋದು ತುಂಬ ವಿಶೇಷ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ತುಂಬ ಚುರುಕಾಗಿರುತ್ತೆ ಈ ಇರುವೆ. ಇವಾಗ 1 ವಾರ ಆಯಿತು. ಈ ಇರುವೆ ಬಂದರೆ ಓಡಿಸ್ಬೇಡಿ, ಅದಕ್ಕೆ ಸಾಯಿಸ್ಬೇಡಿ. ಮತ್ತು ಅದಕ್ಕೆ ಬಂದರೆ, ಅದಕ್ಕೆ ಕಪ್ಪಿರುವೆಗೆ ಎಲ್ಲೇ ಕಂಡ್ರೂ ಆ ಒಂದು ಇದಿದ್ರೆ ಏನಂತಾರೆ ಅದಕ್ಕೆ, ಗೂಡು, ಅದಕ್ಕೆ ಸಕ್ಕರೆನ ಹಾಕಿ, ತುಂಬ ಒಳ್ಳೆಯದು. ಇದು ನಮ್ಮ ದೇವಸ್ಥಾನಕ್ಕೆ ಬರೋ ಜನಗಳಿಗೆ ಕೂಡ ನಮ್ಮ ವೇಣು ಹೇಳ್ತಾನೆ ಈ ರೀತಿ ಇದನ್ನು. ಮುದ್ದು ಎಷ್ಟು ಹಠ ಮಾಡ್ತಿದ್ದಾನೆ ಅಂತ ಒಂದು ಸ್ವಲ್ಪ ಈ ವಿಡಿಯೋ ಕ್ಲಿಪ್ಪನ್ನು ಹಾಗೆ ನೋಡ್ತಾ ಹೋಗಿ, ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಈ ರೀತಿ ಮಾಡ್ತಾ ಮಾಡ್ತಾ ನಾನು ಕೆಲಸ ಮಾಡ್ಕೋತಾ ಹೋಗಬೇಕು. ಚಕ್ಲಿ ಕೊಡೋ ಅಂದ, ಬಟ್ ಇವಾಗ ಖಾರ ಕೇಳ್ತಾ ಇದ್ದೀನಿ. ಅದು ಗಡ್ಡಿ ಖಾರ ಅಂತ ಮಾಡಿಟ್ಟಿದ್ದೀನಲ್ವಾ, ಗಾಳಿ ಆಡದೇ ಇರಲಿ ಅಂತ ಚೆನ್ನಾಗಿ ಪ್ಲಾಸ್ಟಿಕ್ ಕವರ್ ಒಳಗೆ ಹಾಕಿ ಮುಚ್ಚಿಟ್ಟಿದ್ದೆ ನಾನು. ಆಯ್ತು, ಪ್ಲೇಟ್ ಸರಿ. ಹೇಳ್ಬೇಕು ನಿಂಗೆ ಅಂದ್ರೆ ಏನ್ ಬೇಕು?
ಕಂಡೆ ಶಾಲಿ ಕುಮಾರಿ ಐ ಲವ್ ಯು ಇವತ್ತು ಬೆಳಿಗ್ಗೆನ ನೆನ್ನೆ ನೈಟ್ ಕೂತ್ಕೊಂಡ್ ಬರೀತಿದ್ನ ಅದು ಮುಂದುಗಡೆ ಇದ್ರದ್ದು ಮತ್ ಬೇಕಾ ನೀನು ತಿನ್ನು ಆಮೇಲೆ ಮತ್ತೆ ಇಸ್ಕೊಡ್ತೀನಿ ಇದೆಯಲ್ಲ ಫಸ್ಟ್ ಇದು ಖಾಲಿ ಮಾಡು ಮಿಕ್ಸಿ ಖಾಲಿ ಮಾಡು ಕೊಡ್ತೀನಿ ಓಕೆ ಡನ್ ಹಂಗಲ್ಲ ಸ್ವೀಟ್ ಮಾಡ್ಕೊಂಬಾರ್ದು ಓಪನ್ ಮಾಡ್ಕೊಂಬಾರ್ದು ನೋಡು ನನ್ನ ಮಗ ಚಂದ MDC ಸ್ಕೂಲ್ ಹತ್ರ ಒಂದ್ ಇಲಿ ಬಂದು ಹಿಂಗೋಗಿ ದೇವ್ರ ಪಾಣಿ ಹೊಡೆದು ಅಂಬ್ಲಿ ಮಾಡ್ತಿದ್ದೀನಿ ಎಷ್ಟೋ ಜನ ಅಂದ್ಕೊಂಡಿರ್ಬೋದು ನನ್ನ ಮಗ ತುಂಬಾ ತಂಡು ಹಠ ಮಾಡೋದಿಲ್ವೇನೋ ಅಂತ ಹೇಳಿ. ಇಲ್ಲ, ತುಂಬ ಹಠ ಮಾಡ್ತಾನೆ ಇದೇ ಥರನೇ. ಬಟ್ ಸ್ಕೂಲಿಗೆ ಹೋದ್ರೂ ಮಾತ್ರ ತುಂಬ ಸೈಲೆಂಟಾಗಿ ಕೂತ್ಕೊಳ್ತಾನೆ. ಮನೇಲಿ ಇದೇ ಥರ ಅವನು. ಮತ್ತೇನಪ್ಪ ಅಂದರೆ ತುಂಬ ಹಠ ಮಾಡಿದಾಗ ಅವನಿಗೆ ಸಾರಿ ಕೇಳಬೇಕು. ಪ್ರೀತಿಯಿಂದ ಹೋಗಿ ಸಾರಿ ಮಗನೆ ಅಂತ ಅಂದರೆ ಸುಮ್ಮನಾಗ್ಬಿಡ್ತಾನೆ ಕೂಡಲೇ. ನಾನು ಒಂದು ಪೆಟ್ಟು ಹೊಡಿತೀನಿ, ಎಲ್ಲಾದರೂ ಹೊಡಿಯೋದಂದರೆ ಏಟಾಗೋ ರೀತಿಯಲ್ಲ, ಸುಮ್ಮನೆ ಹೀಗೆ ತಟ್ತೀನಿ. ಆವಾಗಲೂ ಹಾಗೆ ಅಳ್ತಾನೆ. ಪಟ್ಟಂತ ನಾನು ಸಾರಿ ಕೇಳಿದ್ರೆ ಸುಮ್ಮನಾಗ್ಬಿಡ್ತಾನೆ. ಅವನಿಗೆ ಫಸ್ಟ್ ಸಾರಿ ಕೇಳಬೇಕು ನಾವು. ಓಕೆ, ಇವಾಗ ಅವನಿಗೆ ತಿಂಡಿ ಎಲ್ಲ ತಿನ್ನಿಸೋಣ ಅಂತ ಹೇಳಿ ಕೂತ್ಕೊಂಡಿದ್ದೀನಿ. ಇವಾಗಲೂ ಅಷ್ಟೇ ಹಠ ಮಾಡ್ತೀವಿ. ಆದರೆ ಇವತ್ತು ಸ್ವಲ್ಪ ಜಾಸ್ತಿನೇ ಇದೆ ಅವನ ಹಠ. ನಂದು ಕೂಡ ಬೇಗ ಕೆಲಸ ಎಲ್ಲ ಆಯಿತು. ನಾನು ಅಂದರೆ ಬೇಗ ಎದ್ದರೆ ಬೇಗ ಕೆಲಸ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಬೇಗ ಎದ್ಬಿಡ್ತೀನಿ. 4 ಗಂಟೆ ಅಥವಾ 3:30 ಅಷ್ಟೊತ್ತಿಗೆ ಎದ್ಬಿಡ್ತೀನಿ. ಪೂಜೆ ಎಲ್ಲ ಮುಗೀತು ಅಂತಂದರೆ ಅಷ್ಟರೊಳಗಡೆ ನನ್ನ ಕಸ ತೆಗೆದು ನೆಲ ಒರೆಸಿ ಎಲ್ಲ ಆಗಿರುತ್ತೆ ಅಲ್ವಾ. ರಂಗೋಲಿ ಹಾಕಿ ಇನ್ನು ಬಾಕಿ ಕೆಲಸ ಎಲ್ಲ ಮುಗ್ದಿರುತ್ತೆ. ಇನ್ನೇನು ತಿಂಡಿ ಮಾಡೋದು, ಮಕ್ಳಿಗೆ ತಿಂಡಿ ತಿನ್ನಿಸೋದು. ಅಷ್ಟರೊಳಗಡೆ ಕೆಲವೊಮ್ಮೆ ಅಡುಗೆ ಕೂಡ ಮಾಡ್ಕೊಬಿಡ್ತೀನಿ. ಅನ್ನಕ್ಕೆ ಇಟ್ಬಿಟ್ಟು ಸಾಂಬಾರು ಏನಾದ್ರು ಮಾಡೋದಿದ್ರೆ ಮಾಡ್ಕೊಬಿಡ್ತೀನಿ ಆ ಟೈಮಲ್ಲೇ. ಹಾಗಾಗಿ 10:30 ಒಳಗೆ ಎಲ್ಲ ಕೆಲಸ ಮುಗಿಸ್ಕೋತೀನಿ. ಇವಾಗ ಸ್ಟಿಚಿಂಗ್ ಮಾಡೋದ್ರಿಂದ ಅದು ಕೂಡ ನನಗೆ ಹೆಲ್ಪ್ ಆಗುತ್ತೆ. ಆನಂತರ ಈ ವಿಡಿಯೋ ಎಡಿಟಿಂಗ್ ಇರುತ್ತೆ, ಫೇಸ್ಬುಕ್ಕು ಅದು ಇದು ಅಂತ ಹೇಳಿ. ನಿಮ್ಗೆ ಅನಿಸ್ಬೋದು ಇದರಲ್ಲಿ ಏನಾದರೂ ಅರ್ನಿಂಗ್ಸ್ ಇದೆಯಾ ಅಂತ ಹೇಳಿ. ಖಂಡಿತವಾಗ್ಲೂ ಇದೆ. ಯೂಟ್ಯೂಬು ಮತ್ತು ಫೇಸ್ಬುಕ್ಕು ನಲ್ಲಿ ಇದೆ. ಬಟ್ ಇನ್ಸ್ಟಾಗ್ರಾಮಲ್ಲಿ ಏನೂ ಇಲ್ಲ. ಇನ್ಸ್ಟಾಗ್ರಾಮ್ನಲ್ಲಿ ಜಸ್ಟ್ ನಮ್ಮ ಒಂದು ಪ್ರೊಫೈಲು ಒಂದು ಬೂಸ್ಟ್ ಮಾಡ್ಕೋತೀವಿ ನಾವು ಅಷ್ಟೇ. ಸೋಷಿಯಲ್ ಮೀಡಿಯಾ ಜಾಸ್ತಿ ಯೂಸ್ ಆಗ್ತಾ ಇರೋದು ಇನ್ಸ್ಟಾಗ್ರಾಮಿಂದ. ಸೊ ಹಾಗಾಗಿ ಅದರಲ್ಲಿ ನಾವು ಸ್ವಲ್ಪ ನಮ್ಮ ಒಂದು ಪ್ರೊಫೈಲನ್ನು ಬೂಸ್ಟ್ ಮಾಡ್ಕೋಬಹುದು. ಇನ್ನು ಉಳಿದ ಸೋಷಿಯಲ್ ಮೀಡಿಯಾಗಳಿಗೆ ನಾವು ಕನೆಕ್ಟ್ ಮಾಡ್ಕೋಬಹುದು. ಹಾಗಾಗಿ ಇನ್ಸ್ಟಾಗ್ರಾಮ್ನ ಎಲ್ಲರೂ ಮಾಮೂಲಿ ಯೂಸ್ ಮಾಡ್ತಾರೆ. ಈಗ ಏನು ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಇರ್ತಾರೋ ಅವ್ರು ಇನ್ಸ್ಟಾಗ್ರಾಮನ್ನು ಯೂಸ್ ಮಾಡಿಕೊಳ್ಳೇಬೇಕು. ಅಂದರೆ ಅದರಿಂದನೇ ನಮ್ಮ ಇನ್ನು ಉಳಿದಂತಹ ಒಂದು ಚಾನಲ್ಗಳಿರ್ಬೋದು ಅವನ್ನೆಲ್ಲ ಬೂಸ್ಟ್ ಮಾಡ್ಕೊಳ್ಳಿಕ್ಕೆ ಆಗೋದು. ಖಂಡಿತವಾಗ್ಲೂ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಇದೆ. ನಾನು ನನ್ನ ಯೂಟ್ಯೂಬು ಮತ್ತು ಈ ಫೇಸ್ಬುಕ್ಕಲ್ಲಿ ಎಷ್ಟು ಹಣ ಗಳಿಸ್ತಾ ಇದ್ದೀನಿ, ಇದರಲ್ಲಿ ನನಗೆ ದುಡ್ಡು ಬರ್ತಾ ಇದೆಯಾ ಇಲ್ವಾ ಅಂತ ಕೂಡ ನಾನು ಖಂಡಿತ ನಿಮಗೆ ನೆಕ್ಸ್ಟ್ ಲೋಗಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ರೀಲ್ಸು ಸ್ವಲ್ಪ ಮಾಡಿ ಡ್ರಾಫ್ಟಿಗೆ ಹಾಕಿಟ್ಟಿರೋದೆಲ್ಲ ಖಾಲಿಯಾಗಿದೆ, ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ನಾನು ಒಂದ್ಸಲ ಎಲ್ಲಾದರೂ ಹೀಗೆ ಫ್ರೀ ಇದ್ದಾಗ ಮಾಡ್ಕೊಬಿಡ್ತೀನಿ. ಆನಂತರ ಅದನ್ನು ಡೇ ಬೈ ಡೇ ಅದನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಇವಾಗ ಮುದ್ದುನ ಸ್ಕೂಲಿಗೆ ಕಳಿಸ್ಬಿಟ್ಟು ಮನೆಗೆ ಬಂದು ಇವತ್ತು ಮನೆಯೆಲ್ಲ ಕ್ಲೀನಾಗೇ ಇದೆ, ಏನೂ ಹರಡ್ಕೊಂಡಿರಲಿಲ್ಲ. ಅವನನ್ನು ಇಟ್ಕೊಂಡು ಕೂತ್ಕೊಂಡಿದ್ದೆ 10 ಗಂಟೆ ತನಕನೂ. ನಂತರ ಅವನನ್ನು ಸ್ಕೂಲಿಗೆ ಕಳಿಸ್ಬಿಟ್ಟು ಬಂದೆ. ಇವಾಗ ರೆಡಿ ಆಗ್ತಾ ಇದ್ದೀನಿ. ರೆಡಿ ಅಂತ ಅಂದರೆ ನಾನಿದು ಮಾಮೂಲಿ ಡೈಲಿ ರೆಡಿ ಆಗುವಂಥದ್ದೇ. ಕೂದಲೆಲ್ಲ ಇವತ್ತು ತಲೆ ಸ್ನಾನ ಬೇರೆ ಮಾಡಿದ್ದೆ ಅಲ್ವಾ, ಒಣಗಲಿ ಅಂತ ಹೇಳಿ ಹಾಗೆ ಕೂದಲು ಬಿಟ್ಟಿದ್ದೆ. ಸೊ ಕೂದಲೆಲ್ಲ ಒಣಗಿದೆ ಇವಾಗ. ಸೊ ಪೋಣಿ ಕಟ್ಬಿಟ್ಟು ಏನಂದರೆ ಒಂದು ಮಾಯ್ಶ್ಚರೈಸರ್ ಏನಾದರೂ ಹಚ್ಕೋತೀನಿ, ಪೌಡ್ರ್ ಹಚ್ಕೋತೀನಿ. ಪೌಡ್ರ್ ಅಂದರೆ ಪೌಂಡ್ಸ್ ಚಿಕ್ಕ ಡಬ್ಬ ಬರುತ್ತೆಲ್ಲ ತೋರಿಸ್ದೆ, ಅದನ್ನು ಹಚ್ಕೋತೀನಿ. ನೆಕ್ಸ್ಟು ಕಾಡ್ಗೆ ಹಚ್ಕೋತೀನಿ. ನೆಕ್ಸ್ಟು ಜಸ್ಟ್ ಐಬ್ರೋ ಪೆನ್ಸಿಲಲ್ಲಿ ಒಂದ್ಸಲ ಇದು ಮಾಡ್ಕೋತೀನಿ ಅಷ್ಟೇ, ಅದು ಲೈಟಾಗಿ. ನೆಕ್ಸ್ಟು ಲಿಪ್ಸ್ಟಿಕ್ ಜಸ್ಟ್ ಒಂಚೂರು ತಾಗಿಸ್ತೀನಿ ಅಷ್ಟೇ. ನೆಕ್ಸ್ಟು ಹಣೆಗೆ ಒಂದು ಬೊಟ್ಟಿಟ್ಕೋತೀನಿ. ಇವಿಷ್ಟು ನಾನು ರೀಲ್ ಮಾಡುವಾಗ ರೆಡಿ ಆಗುವಂಥದ್ದು. ಅಕ್ಕ ನೀನು ಹೆಂಗೆ ರೆಡಿ ಆಗ್ತೀಯ, ಟೈಮಲ್ಲಿ ಸಿಗುತ್ತೆ ಅಂತ ಇದ್ರೆ ಜಸ್ಟ್ ಒಂದು 5 ನಿಮಿಷದಲ್ಲಿ ರೆಡಿ ಆಗಿಬಿಡ್ತೀನಿ. ಇಷ್ಟೇ ಲೈಟಾಗಿ. ಅದೇನಾಗುತ್ತೆ, ನಾವು ಫಿಲ್ಟರ್ ಹಾಕ್ತೀವಲ್ವ, ಅದು ಇನ್ನೊಂಚೂರು ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ. ಓಕೆ, ನಾನು ಸೋಷಿಯಲ್ ಮೀಡಿಯಾದು ಪೇಮೆಂಟ್ ಬಗ್ಗೆ ಎಲ್ಲ ನೆಕ್ಸ್ಟ್ ಲೋಗಲ್ಲಿ ಶೇರ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಲೋಗಲ್ಲಿ ಸಿಗೋಣ. ಬಾಯ್.